ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ಲರೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಮಾತಾಡೋಣ ತುಲಾ ರಾಶಿಯಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ. ಜೂನ್ 2025 ಆ ಸಂಪೂರ್ಣ ತಿಂಗಳು ಯಾವ ರೀತಿ ಇರುತ್ತೆ, ಯಾವ ರೀತಿಯಾದ ಒಂದು ಬೆನಿಫಿಟ್ಸ್ನ ನೀವು ನೋಡ್ಬೋದು, ಯಾವ ಸಮಸ್ಯೆಗಳಾಗ್ಬೋದು, ಯಾವ ವಿಚಾರವಾಗಿ ನೀವು ಸ್ವಲ್ಪ ಹುಷಾರಾಗಿರುವಂಥದ್ದು ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಅದಕ್ಕೆ ಮಾಡಬೇಕಾಗಿರೋಂಥ ಪರಿಹಾರ. ಸೊ ತುಲಾ ರಾಶಿ ಅಂತ ಹೇಳಿದಾಗ ನಾವು 3 ನಕ್ಷತ್ರಗಳು ನಮಗೆ ಸಿಕ್ಕೇ ಸಿಗುತ್ತೆ. ಚಿತ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರ. ಚಿತ್ತ ನಕ್ಷತ್ರ 3 ಮತ್ತು 4ನೇ ಚರಣಗಳಿದ್ದರೆ, ಸ್ವಾತಿ ನಕ್ಷತ್ರ ತನ್ನ 4 ಚರಣಗಳು ತುಲಾ ರಾಶಿಯಲ್ಲೇ ಇರುತ್ತೆ. ಮತ್ತು ವಿಶಾಖ ನಕ್ಷತ್ರ 1, 2, 3 ಚರಣಗಳು ತುಲಾ ರಾಶಿಯಲ್ಲಿದ್ದು 4ನೇ ಚರಣ ನಾವು ವೃಶ್ಚಿಕ ರಾಶಿಯಲ್ಲಿ ನೋಡ್ಬೋದು. ಇದು ಲಿಟಲ್ ಬಿಟ್ ಆಫ್ ಬೇಸಿಕ್ ಅಂತ ಹೇಳ್ಬೋದು. ಯಾಕಂದರೆ ತುಲಾ ರಾಶಿ ಅಂದಮೇಲೆ ಈ 3 ನಕ್ಷತ್ರಗಳಲ್ಲಿ ಯಾವುದಾದ್ರೂ ಒಂದು ನಕ್ಷತ್ರದವ್ರು ಆಗಿರ್ತಾರೆ. ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ಕರೆಕ್ಟಾಗಿದ್ದು ನಿಮ್ಮದು ತುಲಾರಾಶಿ ಅಂತಲೇ ಇದ್ದರೆ ಈ ನಕ್ಷತ್ರಗಳನ್ನ ನೀವು ಕಾಣ್ಬೋದು. ಇಲ್ಲ ಮೇಡಮ್, ನನ್ನ ಹೆಸರು ಬಲದ ಪ್ರಕಾರವಾಗಿ ನಂದು ತುಲಾರಾಶಿ ಅಂತ ಬರುತ್ತೆ, ಬಟ್ ಯಾವ ನಕ್ಷತ್ರ ಅಂತ ನನಗೆ ಗೊತ್ತಿಲ್ಲ. ಡೋಂಟ್ ವರಿ, ಯು ಕ್ಯಾನ್ ಸ್ಟಿಲ್ ಈ ಒಂದು ಪ್ರಿಡಿಕ್ಷನ್ಸ್ನ ನೀವು ಫಾಲೋ ಮಾಡ್ಬೋದು. ಏನು ತಲೆ ಕೆಡಿಸ್ಕೋಬೇಡಿ. ಅಕಸ್ಮಾತ್ ಗೊತ್ತಿಲ್ಲ ಅಂದವ್ರಿಗೆ ಮಾತ್ರ ನಾನು ಹೇಳ್ತೀನಿ. ಎಷ್ಟೋ ಜನಕ್ಕೆ ಡೇಟ್ ಆಫ್ ಬರ್ತ್ ಗೊತ್ತಿರೋದಿಲ್ಲ, ಟೈಮ್ ಆಫ್ ಬರ್ತ್ ಗೊತ್ತಿರೋದಿಲ್ಲ, ಡೇಟ್ ಗೊತ್ತಿರುತ್ತೆ, ಟೈಮ್ ಗೊತ್ತಿರಲ್ಲ, ಅಥವಾ ಟೈಮ್ ಏನೋ ಒಂದು ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಆ ರೀತಿ ಏನೋ ಒಂದು ಹೇಳಿರ್ತಾರೆ, ಬಟ್ ಡೇಟ್ ಗೊತ್ತಿರಲ್ಲ. ಅಂಥವರು ನೀವು ಹೆಸರು ಬಲದ ಪ್ರಕಾರವಾಗಿ ಈ ಒಂದು ತುಲಾರಾಶಿ ಅಂತ ಇತ್ತು ಅಂದರೆ ಖಂಡಿತ ಫಾಲೋ ಮಾಡ್ಬೋದು. ತುಲಾರಾಶಿ ಮೂಲತಃ ಈಗ ಸದ್ಯಕ್ಕೆ ಜೂನ್ ತಿಂಗಳಲ್ಲಿ ಯಾವುದೇ ರೀತಿ ಗ್ರಹಗಳು ತುಲಾರಾಶಿಯಲ್ಲಿ ಇಲ್ಲ, ಖಾಲಿ ಇದೆ ರಾಶಿ. ಸೊ ತುಲಾರಾಶಿ ಅಧಿಪತಿ ಬಂದು ಶುಕ್ರನು ಮೇಷರಾಶಿಯಲ್ಲಿದೆ. ಸೊ ಮೇಷರಾಶಿಯಿಂದ ತುಲಾರಾಶಿ 7ನೇ ಮನೆಯ ಒಂದು ವಿಷನ್, ಅಂದರೆ 7ನೇ ಮನೆಯ ಆಸ್ಪೆಕ್ಟ್ನ ನಾವು ಕಾಣ್ತಾ ಇದ್ದೀವಿ. ಸ್ವಂತ ಮನೆ ನೋಡ್ತಾ ಇರೋದ್ರಿಂದ ಗುಡ್ ಅಂತಲೇ ಹೇಳ್ಬೋದು, ಸಮಸ್ಯೆಗಳಿಲ್ಲ. ಬಟ್ ಒಂದು ಡೇಟ್ ಆದಮೇಲಂತೂ ಸೂಪರ್ ಇದೆ. ಸೂರ್ಯ ಯಾವಾಗ ಮೂವ್ ಆಗುತ್ತೆ ಆವಾಗ ಒಂದು ರೀತಿಯಲ್ಲಿ ನೀವೇನಾದ್ರು ಬ್ಯಾಂಕ್ ಲೋನ್ ಅಪ್ಲೈ ಮಾಡಿದರೆ, ಬ್ಯಾಂಕಲ್ಲಿ ಅಥವಾ ಬೇರೆ ಯಾರಿಗಾದ್ರು ಹ್ಯಾಂಡ್ ಲೋನ್ ಕೇಳಿದರೆ ತುಂಬ ಏನೋ ಸಂಕಟದ ಪರಿಸ್ಥಿತಿ ಇರುತ್ತೆ. ದುಡ್ಡಿನ ವಿಚಾರವಾಗಿ ಸುಮಾರು ಸಂಕಟದ ಪರಿಸ್ಥಿತಿ ಇರುತ್ತೆ ತುಲಾರಾಶಿಯವರಿಗೆ. ಬ್ಯಾಲೆನ್ಸ್ಡ್ ಲೈಫ್, ಎಷ್ಟೋ ಕಮಿಟ್ಮೆಂಟ್ಸ್ನ ನಿಮಗೆ ಗೊತ್ತಿಲ್ಲದೇ ನೀವು ತೊಗೊಂಡ್ಬಿಟ್ಟಿರ್ತೀರ, ಎಷ್ಟೋ ಕಮಿಟ್ಮೆಂಟ್ಸ್ ಗೊತ್ತಿದ್ದು ತೊಗೊಂಡಿರ್ತೀರ. ಸೊ ಕಮಿಟ್ಮೆಂಟ್ಸ್ ಅಂತ ಅಂದಮೇಲೆ ನೀವು ಅದನ್ನು ಫುಲ್ಫಿಲ್ ಮಾಡಲೇಬೇಕಾಗತ್ತೆ. ಸೊ ಬ್ಯಾಲೆನ್ಸ್ಡ್ ಲೈಫ್ನ ನೀವು ಲೀಡ್ ಮಾಡೋದ್ರಿಂದ ಏನಾಗುತ್ತೆ, ತುಲಾರಾಶಿಯವರಿಗೆ ಬೇಸಿಕಲಿ ಬೇಕಾಗಿರೋಂಥದ್ದು ಹೆಚ್ಚಾಗಿ ದುಡ್ಡಿನ ಫ್ಲೋ ಹೆಚ್ಚು ಬೇಕೇ ಬೇಕು. ಶುಕ್ರ ಇರೋದ್ರಿಂದ ತುಂಬ ಬ್ಯಾಲೆನ್ಸ್ಡಾಗಿ ಖರ್ಚು ಮಾಡ್ತೀರಾ. ಆ್ಯಕ್ಚುಲಿ ವೃಷಭ ರಾಶಿನಲ್ಲೂ ಅಧಿಪತ್ಯ ನಮಗೆ ಶುಕ್ರನೇ ಬರುತ್ತೆ, ತುಲಾರಾಶಿಗೂ ಅಧಿಪತ್ಯ ಶುಕ್ರನೇ ಬರುತ್ತೆ. ಬಟ್ ವೃಷಭ ರಾಶಿ ಏನಾಯಿತು, ಓವರ್ ಸ್ಪೆಂಡಿಂಗ್ ಆಗಿಬಿಡುತ್ತೆ. ಎಷ್ಟೋ ಸಲ ನಾವು ಅಂದ್ಕೊಂಡ್ರು ಆ ರಾಶಿಯವರು ನಾವು ಸೇವ್ ಮಾಡಬೇಕಪ್ಪ ಅಂತ ಅಂದ್ಕೊಂಡ್ರೂ ಸೇವ್ ಮಾಡಲಿಕ್ಕಾಗಲ್ಲ. ಬಟ್ ತುಲಾರಾಶಿಯವರು ಸ್ವಲ್ಪ ಸೇವಿಂಗ್ಸ್ನ ತುಂಬ ತುಂಬ ಹುಷಾರಾಗಿ ಖರ್ಚು ಮಾಡುವಂಥದ್ದನ್ನು ನಾವು ಕಾಣ್ಬೋದು. ಈ ಒಂದು ರಾಶಿಯವರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಲೂ ಸಹ ನಾವು ಹೇಳ್ಬೋದು. ಸೊ ಶುಕ್ರ 7th ಹೌಸಲ್ಲಿ ನೋಡ್ತಿರೋದ್ರಿಂದ ಮದುವೆ ಆಗದೆ ಇರೋವಂಥವ್ರು ಇದುವರೆಗೂ ತುಲಾರಾಶಿಯಲ್ಲಿದ್ದು ಹುಡುಕ್ತಾ ಇದ್ದೀವಿ, ನಾವು ಮದುವೆ ವಿಚಾರಕ್ಕೆ ಹುಡುಗಿನ ಹುಡುಕ್ತಾ ಇದ್ದೀವಿ, ಹುಡುಗನ ನೋಡ್ತಾ ಇದ್ದೀವಿ, ಈ ತಿಂಗಳಲ್ಲಿ ನಿಮಗೆ ಮದುವೆ ಸೆಟ್ ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ. ಈವನ್ ಲವ್, ಪ್ರೀತಿ, ಪ್ರೇಮದ ವಿಚಾರವಾಗಿಯೂ ಅಷ್ಟೇ. ರಿಲೇಷನ್ಶಿಪ್ಪಲ್ಲಿದ್ದು ಅದನ್ನು ನೆಕ್ಸ್ಟ್ ನೀವು ತೊಗೊಂಡು ಹೋಗ್ತಾ ಇದ್ದೀರಾ, ಮದುವೆ ಆಗುವಂಥದ್ದು ತುಂಬ ಹೆಚ್ಚಾಗಿ ಕಾಣ್ತಾ ಇದೆ. ಇದರ ಜೊತೆಗೇ ತುಂಬ ಕೇರ್ಫುಲ್ ಆಗಿರಬೇಕಾಗಿರೋಂಥ ಪಾಯಿಂಟ್ ಅಂತಂದರೆ, ಯಾರಾದರೂ ರಿಲೇಷನ್ಶಿಪ್ಪಲ್ಲಿದ್ದು ಹುಡುಗಿ ಮದುವೆ ಆಗದೇ ಇರುವಂಥವ್ರು ಓಡೋಗಿ ಮದುವೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ಪೆಷಲಿ ಇದು ಅಪ್ಲೈ ಆಗುವಂಥದ್ದು ಏಜ್ ಬಂದಿರೋಂಥವ್ರು, ಇಷ್ಟಪಡ್ತಿರೋಂಥವ್ರು, ಲವ್ ಮಾಡ್ತಾ ಇದ್ದು ಮನೇಲಿ ಗೊತ್ತಿಲ್ದಿರ ಏನಾದರೂ ಆಗಿ ಅವರು ಲೈಫಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ನ ಫೇಸ್ ಮಾಡೋವಂಥದ್ದು, ಮದುವೆ ವಿಚಾರವಾಗಿ, ಲವ್ ವಿಚಾರವಾಗಿ ಪ್ರಾಬ್ಲಮ್ನ ಫೇಸ್ ಮಾಡೋಂಥದ್ದು ಸಹ ಈ ಒಂದು ಸಂದರ್ಭದಲ್ಲಿ ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಕಾಣ್ತಾ ಇದೆ. ಈ 3 ಪಾಯಿಂಟು ತುಂಬ ಕೇರ್ಫುಲ್ ಆಗಿರಿ. ಐದರ ಮದುವೆ ಆಗ್ತಾ ಇಲ್ಲ ಅನ್ನೋರಿಗೆ ಒಳ್ಳೆ ಟೈಮ್, 2ನೇದು ಬೇರೆ ಯಾರಾದರೂ ಓಡೋಗಿ ಮದುವೆ ಆಗುವಂಥ ಚಾನ್ಸಸ್ ಇರುತ್ತೆ, 3ನೇದು ನಿಮ್ಮ ಲೈಫಲ್ಲಿ ಯಾರಾದರೂ ಎಂಟರ್ ಆಗುವಂಥದ್ದು, ಹೊಸದಾಗಿ ಎಂಟರ್ ಆಗುವಂಥದ್ದು ಕೂಡ ಚಾನ್ಸಸ್ ಹೆಚ್ಚಾಗಿ ತೋರಿಸ್ತಿದೆ. ಸೊ ನಾ ಹೇಳಿದೆ ಆಲ್ರೆಡಿ, ಬ್ಯಾಂಕ್ ಲೋನ್ ಆಪರ್ಚುನಿಟಿ ತುಂಬ ಚೆನ್ನಾಗಿದೆ. ಕಮಿಷನ್ಸ್ ನಿಮಗೆ ಗ್ರ್ಯಾಂಟ್ ಆಗುವಂಥದ್ದು, ಅಂದರೆ ಯಾವುದೋ ಒಂದು ಚೆಕ್ ಇದೆ ಮೇಡಮ್, ಬಟ್ ನಂಗೆ ಆ ಚೆಕ್ ಬರ್ತಾನೆ ಇಲ್ಲ, ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ಏನೋ ಒಂದು ಫಂಡ್ಸ್ ಬರಬೇಕು, ಈಗಾಗುತ್ತೆ ಅಪ್ರೂವ್, ನೆಕ್ಸ್ಟ್ ಆಗುತ್ತೆ ಅಪ್ರೂವ್ ಅಂತ ಹೇಳ್ತಾ ಇದ್ದಾರೆ. ನೀವು ಕೆಲಸ ಏನೋ ಮುಗಿಸಿದ್ದೀರಾ, ಬಟ್ ನಿಮಗೆ ದುಡ್ಡು ಅಪ್ರೂವ್ ಆಗ್ತಾ ಇಲ್ಲ. ಡೆಫಿನೆಟ್ಲಿ ಈ ತಿಂಗಳಲ್ಲಿ ನಿಮಗೆ ಆ ಒಂದು ಆಪರ್ಚುನಿಟಿ ಜಾಸ್ತಿ ಇದೆ. ಗೌರ್ಮೆಂಟ್ ಜಾಬಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರಿಗೂ ಅಷ್ಟೇ ತುಂಬ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಪ್ರಮೋಷನ್ಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ಪೆಷಲಿ ಡಾಕ್ಟರ್ಸ್ ಇರೋಂಥವ್ರು, ಹೆಲ್ತ್ ಸೆಕ್ಟರಲ್ಲಿ ಇರೋಂಥವ್ರಿಗೆ ತುಂಬ ತುಂಬ ಒಳ್ಳೆ ಸಮಯ ಈ ಒಂದು ತಿಂಗಳು, ಜೂನ್ ತಿಂಗಳಲ್ಲಿ. ಸಕ್ಸಸ್ ಇದೆ. ಮತ್ತು ತುಂಬ ಹೈ ನೇಮ್ ಆ್ಯಂಡ್ ಫೇಮ್ ತೊಗೊಳ್ಳೋವಂಥದ್ದು ಆರ್ಟಿಸ್ಟ್ಗಳಿಗೆ, ಸ್ಪೆಷಲಿ ಒಂದು ಡ್ಯಾನ್ಸ್ ಆರ್ಟಿಸ್ಟ್ ಇರ್ಬೋದು, ಪೇಂಟಿಂಗ್ ಆರ್ಟಿಸ್ಟ್ ಇರ್ಬೋದು, ಆರ್ಟಿಸ್ಟ್ಗಳಿಗೆ, ಈವನ್ ಸಿನಿಮಾ ಆರ್ಟಿಸ್ಟ್ ಇರಬಹುದು. ಸೊ ಆರ್ಟಿಸ್ಟ್ಸ್ಗೆ ಒಳ್ಳೆ ಸಮಯ. ಸಕ್ಸಸ್ನ ನೀವು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋಂಥ ಆಪರ್ಚುನಿಟಿ ತುಂಬ ಜಾಸ್ತಿ ಇದೆ. ಮೇ ಬಿ ಆ ಕೈಂಡ್ ಆಫ್ ಪ್ರೋಗ್ರಾಮ್ಸ್ ನಿಮ್ಗೆ ಆ ರೀತಿ ಅರೇಂಜ್ ಆಗ್ಬೋದು, ಅಥವಾ ಯಾವುದೋ ಒಂದು ಮೀಟಿಂಗ್ಸು, ಸೆಲೆಬ್ರಿಟೀಸ್ ಮೀಟಿಂಗ್ಸು ಈ ರೀತಿ ಬರ್ಬೋದು. ನಿಮಗೆ ಯಾವುದೋ ಒಂದು ಅವಕಾಶದಲ್ಲಿ ನೇಮ್ ಆ್ಯಂಡ್ ಫೇಮ್ ಸಿಗುವಂತಹದ್ದು ತುಂಬ ಹೆಚ್ಚಾಗಿ ಕಾಣ್ತಾ ಇದೆ. ಸೊ ಇವೆಲ್ಲ ನೀವು ಖಂಡಿತ ಫಾಲೋ ಮಾಡ್ಬೋದು. ಇದರ ಜೊತೆಗೆ ಮೇಯ್ನಾಗಿ ತುಂಬ ಯಾವುದೋ ಒಂದು ದುಡ್ಡಿನ ವಿಚಾರವಾಗಿ ಸ್ಟಾಕ್ ಮಾರ್ಕೆಟು, ನಾನು ಹೆಚ್ಚಾಗಿ ದುಡ್ಡನ್ನ ಗಳಿಸ್ಬೇಕು ಅನ್ನೋಂಥವ್ರಿಗೆ ಪೇಷನ್ಸ್ ತುಂಬ ಇರಲಿ.
ಯಾವುದೋ ಹೂಡಿಕೆಗಳನ್ನ ಹಾಕಬೇಕಂದ್ರೂ ಏನೇ ಇರಲಿ, ಅದು ಹೇಳ್ದಂಗೆ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಅಥವಾ ಬೇರೆ ಯಾರೋ ನಮ್ಗೆ ಹೇಳ್ತಿದ್ದಾರೆ ಮೇಡಮ್ ಇಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ತುಂಬ ಒಳ್ಳೇದು, ಲ್ಯಾಂಡಿಗೆ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೇದು, ಅಥವಾ ಬೇರೆ ಏನೋ ಯಾರಿಗೋ ದುಡ್ಡು ಕೊಟ್ಟರೆ ನಮ್ಗೆ ಅವರು ಡಬಲ್ ಮಾಡ್ಕೊಡ್ತಾರೆ, ಟ್ರಿಪಲ್ ಮಾಡ್ಕೊಡ್ತಾರೆ, ಈ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಮೋಸ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಇವೊಂದು ಯಾವ ಗ್ರಹಗಳು ಯಾವ ಯೋಗಗಳು ನಿಮ್ಗೆ ಅಷ್ಟು ನಿಮಗೆ ಎಫೆಕ್ಟ್ ಮಾಡಿಲ್ಲ ಅಂದರೂ ಸಹ ಬೇರೆ ಯಾವುದೋ ಒಂದು ಆಸ್ಪೆಕ್ಟಿಂದ ನಿಮಗೆ ಆ ಒಂದು ಶನಿಯ ಕಾಟ ಇದ್ದೇ ಇರುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಬಂದು ಅದೇನಾಗುತ್ತೆ, ನಿಮ್ಮ ಕಡೆ ಇರುವಂತಹದನ್ನು ಕಬಳಿಸ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ತುಂಬ ಹುಷಾರಾಗಿರಿ. ಮತ್ತು ನಿಮ್ಮ ಮಾತು ಎಷ್ಟು ಕೇರ್ಫುಲ್ ಆಗಬೇಕಂದ್ರೆ, ಹೇಳ್ತಾರಲ್ಲ, ಮಾತಾಡಿದ್ರೆ ಮುಗೀತು, ಮುತ್ತು ಹೊಡೆದ್ರೆ ಹೋಯ್ತು, ಮತ್ತೆ ನೀವು ಅದನ್ನು ಜೋಡಿಸ್ಲಿಕ್ಕಾಗಲ್ಲ. ಮನೇಲಿರ್ಬೋದು, ಕೆಲಸ ಕಾರ್ಯಗಳಲ್ಲೂ ಇರ್ಬೋದು, ತುಂಬ ಕೇರ್ಫುಲ್ ಆಗಿರಿ. ಮಾತಿನಲ್ಲಿ ಸ್ವಲ್ಪ ಮಟ್ಟಿಗೆ ಘರ್ಷಣೆಗಳಾಗುವಂಥ ಚಾನ್ಸಸ್ ಇದೆ. ಅವ್ರು ಹಂಗೆ ಅಂದ್ಬಿಟ್ರು, ಇವ್ರು ಈ ಥರ ಅಂದ್ಬಿಟ್ರು, ನನಗೆ ಅದರಿಂದನೇ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಮೇನ್ ಡಿಸಿಷನ್ಸು ಬ್ರೇಕ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ತೋರಿಸ್ತಾ ಇದೆ. ಪರಿಹಾರಾರ್ಥವಾಗಿ ನಾನು 3 ಸಲ ಆದಷ್ಟು ಪ್ರತಿನಿತ್ಯ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಅದು ತುಂಬ ಇಂಪಾರ್ಟೆಂಟು. ಹಸುವಿಗೆ ಹುಲ್ಲನ್ನು ತಿನ್ನಿಸುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟು. ಇದರ ಜೊತೆಗೆ ಈ ಒಂದು ಗ್ರೀನ್ ಅವೆಂಚರ್ ಅಂತ ಹೇಳ್ತೀನಿ, ಯಾಕೆಂದರೆ ಆಪೋಸಿಟ್ ಮನೆಯಲ್ಲಿ ಸಹ ನಿಮಗೆ ಬುಧಾದಿತ್ಯ ಯೋಗವನ್ನು ಕಾಣುವಂಥದ್ದು ತುಂಬ ಚೆನ್ನಾಗಿದೆ. ಸೊ ತುಲಾರಾಶಿಯವರಿಗೆ ಈ ಗ್ರೀನ್ ಅವೆಂಚರ್ ಜೂನ್ ತಿಂಗಳಲ್ಲಿ 2025 ಹೆಣ್ಣು ಮಕ್ಕಳಾದ್ರೆ ಲೆಫ್ಟ್ ಹ್ಯಾಂಡ್, ಗಂಡು ಮಕ್ಕಳಾದ್ರೆ ರೈಟ್ ಹ್ಯಾಂಡ್. ಇದರ ಜೊತೆ ಅಂದರೆ ಮೇಡಮ್ ನಾನು ಇವಾಗ ಈ ಪರಿಹಾರ ಹಾಗೆ ಹಾಕ್ಕೊಳ್ಬೋದಾ, ನಿಮ್ಮ ಹತ್ರ ನಾನು ಕನ್ಸಲ್ಟೇಷನ್ ತೊಗೊಂಡು ನಾನು ಹಾಕ್ಕೊಳ್ಬೋದಾ? ಖಂಡಿತ ನಿಮ್ಮ ಅನುಕೂಲ. ಕನ್ಸಲ್ಟೇಷನ್ ತೊಗೊಂಡು ಬೇರೆ ಗ್ರಹಗಳು ಬೇರೆ ಸಮಸ್ಯೆಗಳೇನಾದರೂ ಇತ್ತು ಮೇಡಮ್, ನಾವು ತುಂಬ ಯಾವುದೋ ವಿಚಾರವಾಗಿ ದುಡ್ಡನ್ನು ಅಪೇಕ್ಷೆ ಮಾಡ್ತಾ ಇದ್ದೀವಿ, ಸಿಗ್ತಾ ಇಲ್ಲ, ನೀವು ಹೇಳಿದ ಡೇಟಲ್ಲಿ ನನಗೆ ಬರ್ತಾ ಇಲ್ಲ ಅಂತಂದರೆ ಬೇರೆ ಏನೋ ಯಾವುದೋ ಗ್ರಹಗಳ ಒಂದು ಸಮಸ್ಯೆ ಖಂಡಿತ ಇರುತ್ತೆ. ಬಟ್ ಆಗುತ್ತಂದರೆ ಖಂಡಿತ ಆಗೇ ಆಗುತ್ತೆ. ಸೊ ಅದಕ್ಕೆ ಏನು ಪರಿಹಾರ ಮಾಡ್ಕೊಳ್ಬೋದು, ನೀವು ಕನ್ಸಲ್ಟೇಷನ್ ಮುಖಾಂತರ ನೀವು ತಿಳ್ಕೊಳ್ಬಹುದು. ಕಾಂಟ್ಯಾಕ್ಟ್ ನಂಬರ್ಸ್ಗೆ ಕಾಲ್ ಮಾಡಿ, ನೀವು ಫೇಸ್ ಟು ಫೇಸ್ ಡೈರೆಕ್ಟ್ ವಿಸಿಟು ಮಾಡ್ಬೋದು, ಇಲ್ಲ ನಾನು ಫೋನಲ್ಲೇ ಕೇಳ್ಕೊಳ್ಬೋದು. ಈ ಒಂದು ಪರಿಹಾರನೂ ಸಹ ಮಾಡ್ಕೊಳ್ಬೋದು. ನಿಮ್ಮ ಒಂದು ಪ್ರಾಬ್ಲಮ್ಸ್ನ ಡಿಸಿಷನ್ಸ್ನ ನಾವು ಡಿಸ್ಕಸ್ ಮಾಡಿನೂ ಸಹ ನಿಮಗೆ ಪರಿಹಾರಗಳನ್ನ ನಾನು ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಹಸುವಿಗೆ ಹುಲ್ಲನ್ನ ತಿನ್ನಿಸುವಂಥದ್ದು, ದೇವಸ್ಥಾನಕ್ಕೆ ಆದಷ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತುಳಸಿ ಅರ್ಚನೆಯನ್ನು ಮಾಡಿಸುವಂಥದ್ದು ಪ್ರತಿನಿತ್ಯನೂ ಓಕೆ, ಶನಿವಾರದ ಸಮಯದಲ್ಲೂ ಓಕೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಲೈಕ್ ಮಾಡ್ತಿರೋಂಥದ್ದು, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಂಥದ್ದು ನನ್ನ ಚಾನಲ್. ಜೊತೆಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಯಾವ ರೀತಿಯಾದ ಪರಿಹಾರಗಳು ಬೇಕು ಅಂತ ಕಮೆಂಟ್ ಮಾಡಿ ಕೇಳ್ತಾರಂಥದ್ದು. ಜೊತೆಗೆ ಪರಿಹಾರ ಮಾಡಿರೋರು ಈಗ ಆಲ್ರೆಡಿ ಸುಮಾರು ಜನ ನನಗೆ ಕಾಲ್ ಮಾಡಿ, ಮೇಡಮ್ ನನಗೆ ಆ ರೀತಿ ಪರಿಹಾರ ವರ್ಕ್ ಆಗಿದೆ, ಈ ರೀತಿ ಪರಿಹಾರ ವರ್ಕ್ ಆಗಿದೆ ಅಂತ ಹೇಳ್ತಾರಂಥದ್ದು ತುಂಬ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ನಿಮ್ಮ ಲೈಫಲ್ಲಿ ನನ್ನ ಒಂದು ಪರಿಹಾರಗಳು ಒಂದು ಸ್ಟೇಜ್ಗೆ ನಿಮ್ಮನ್ನು ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ, ಒಂದು ಹಂತಕ್ಕೆ ತರ್ತಾ ಇದೆ ಅಂತಂದರೆ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.